ಎಲ್ರಿಗೂ ನಮಸ್ಕಾರ. ನಾನಿವತ್ತು ದಕ್ಷಿಣ ಭಾರತದ ತುಂಬಾ ಫೇಮಸ್ ಆದಂತಹ ಒಂದು ಖಾದ್ಯ ಮಸಾಲಾ ದೋಸೆಯನ್ನು ಮಾಡ್ತಾ ಇದ್ದೇನೆ. ಮೊದಲು ದೋಸೆ ಮಾಡಲಿಕ್ಕೆ ನಾವು ದೋಸೆ ಹಿಟ್ಟು ಹೇಗೆ ರೆಡಿ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳುವ. ಸಾಧಾರಣ ಮೀಡಿಯಂ ಸೈಜ್ ಗ್ಲಾಸ್ನಲ್ಲಿ 4 ಗ್ಲಾಸ್ ಅಕ್ಕಿ ಮತ್ತು 3/4 ಗ್ಲಾಸ್ನಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ. ಇದಕ್ಕೆ 1 ರಿಂದ 2 ಸ್ಪೂನ್ನಷ್ಟು ಮೆಂತೆ ಕೂಡ ಹಾಕ್ಕೊಳ್ಳಿ. ಇವಿಷ್ಟನ್ನು ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಬೇಕು. ಇದನ್ನು 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. 4 ರಿಂದ 6 ಗಂಟೆಗಳ ಕಾಲ ಕೂಡ ನೆನೆಸ್ಕೊಳ್ಬೋದು. ನೋಡಿ, ಇದೀಗ ಚೆನ್ನಾಗಿ ನೆಂದಿರಿ, ಈ ಥರ ಕಾಣ್ತಾ ಇದೆ. ನೆಂದಾದ್ಮೇಲೆ ಇನ್ನು ಈ ನೆಂದಿರುವಂಥ ಅಕ್ಕಿಯನ್ನು ನುಣ್ಣಗೆ ರುಬ್ಕೊಳ್ಬೇಕಾಗ್ತದೆ. ತುಂಬ ನೀರೇನು ಬೇಡ, ಸ್ವಲ್ಪ ಹಿಟ್ಟು ದಪ್ಪನೇ ಬೇಕಾಗ್ತದೆ ನಮಗೆ. ಮತ್ತು ನೋಡಿಕೊಂಡು ಬೇಕಾದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಈಗ ರುಬ್ಕೊಂಡಾಯಿತು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ ಅಷ್ಟೇ ಇರಲಿ. ಸ್ವಲ್ಪ ದಪ್ಪ ಕೂಡ ಮಾಡ್ಬೋದು, ಬಟ್ ಒಮ್ಮೊಮ್ಮೆ ದೋಸೆ ಸ್ವಲ್ಪ ಗಟ್ಟಿ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಸೇಫರ್ ಸೈಡ್ ಇದೇ ಕನ್ಸಿಸ್ಟೆನ್ಸಿನ ಇಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಆಮೇಲೆ ಮುಚ್ಚಿಟ್ಕೊಳ್ಳಿ. ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ದೋಸೆ ಮಾಡ್ತಿರೋ ಕಾರಣ ಇವಾಗ ರಾತ್ರಿ ರುಬ್ಬಿದ್ದು ಇನ್ನು ಬೆಳಿಗ್ಗೆ ಸರಿಯಾಗಿದ್ದು ಹುಗ್ಗಿರ್ತದೆ. ಸೊ 6 ರಿಂದ 8 ಗಂಟೆಗಳ ಕಾಲ ರುಬ್ಬಿದ ಹಿಟ್ಟನ್ನು ಹುಗ್ಲಿಕ್ಕೆ ಬಿಡಬೇಕು. ಇನ್ನು ದೋಸೆಗೆ ಹಚ್ಚುವ ಕೆಂಪು ಚಟ್ನಿ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಳ್ಳುವ. ಮಿಕ್ಸರ್ ಜಾರ್ಗೆ 1 ಗುಡ್ ಬೆಳ್ಳುಳ್ಳಿ, ಓವರ್ ನೈಟ್ ನೆನೆಸಿದಂಥ ಕುಂಟೆ ಮೆಣಸು, ನೀವಿಲ್ಲಿ ಬ್ಯಾಡಗಿ ಮತ್ತು ಗುಂಟೂರು ಮೆಣಸು ಎರಡನ್ನು ಮಿಕ್ಸ್ ಮಾಡ್ಕೊಳ್ಬೋದು ನಿಮ್ಮ ಖಾರಕ್ಕೆ ಬೇಕಾದ ಹಾಗೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಇದು ಓವರ್ ನೈಟ್ ನೆಂದಿರೋ ಕಾರಣ ಆಲ್ರೆಡಿ ನೀರಿನ ಅಂಶ ಇರ್ತದೆ. ಈಗ ಕೆಂಪು ಚಟ್ನಿ ರೆಡಿಯಾಗಿದೆ. ಈಗ ತೆಂಗಿನಕಾಯಿ ಚಟ್ನಿ ಮಾಡಿಕೊಡುವ. ಮೊದಲು ಮಿಕ್ಸರ್ ಜಾರ್ಗೆ ತೆಂಗಿನ ತುರಿ, 5 ರಿಂದ 6 ಪುದೀನ, 4 ರಿಂದ 5 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಹುಣಸೆ ಹುಳಿ, ಚೂರು ಬೆಲ್ಲ, ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಅರ್ಧ ಲೋಟ ನೀರು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಚಟ್ನಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, 1 ಕುಂಟೆ ಮೆಣಸು, ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಒಂದು ಒಗ್ಗರಣೆ ಕೊಡಿ. ತೆಂಗಿನಕಾಯಿ ಚಟ್ನಿ ರೆಡಿ. ಇನ್ನು ಆಲೂಗಡ್ಡೆ ಭಾಜಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳುವ. ನಾನಿಲ್ಲಿ ತೊಗೊಂಡಿರೋದು 5 ರಿಂದ 6 ಆಲೂಗಡ್ಡೆ, 6 ನೀರುಳ್ಳಿ, 2 ರಿಂದ 3 ಗರಿ ಕರಿಬೇವು, 1 ಸಣ್ಣ ಸ್ಪೂನ್ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, 2 ಕುಂಟೆ ಮೆಣಸು, 3 ಸ್ಪೂನ್ ಎಣ್ಣೆ, ಸ್ವಲ್ಪ ಅರಿಶಿನ ಹುಡಿ, ಉಪ್ಪು, 3 ಹಸಿಮೆಣಸು ಮತ್ತು 1 ಲಿಂಬೆ. ಆಲೂಗಡ್ಡೆಯನ್ನು ಅರ್ಧ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸಿ ಪ್ರೆಷರ್ ಕುಕ್ ಮಾಡ್ಕೊಂಡಿದ್ದೇನೆ. ನಾನಿಲ್ಲಿ 4 ವಿಸಿಲ್ ಹಾಕ್ಕೊಂಡೆ. ಈಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದು ಬಿಸಿ ಆದ ಕೂಡಲೇ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ, ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸು, ಕುಂಟೆ ಮೆಣಸು ಮತ್ತು ಕರಿಬೇವು ಹಾಕ್ಕೊಂಡು ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉದ್ದುದ್ದಕ್ಕೆ ಹೆಚ್ಕೊಂಡಂಥ ನೀರುಳ್ಳಿಯನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ನೋಡಿ, ಈಗ ಇದು ಹಾಫ್ ಫ್ರೈ ಆಗಿದೆ. ಇನ್ನು ರುಚಿಗೆ ಬೇಕಾದಷ್ಟು ಉಪ್ಪು, ಅರಿಶಿನ ಹುಡಿ, 1 ಸಣ್ಣ ತುಂಡು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 3 ರಿಂದ 4 ನಿಮಿಷ ಫ್ರೈ ಆಗಲಿಕ್ಕೆ ಬಿಟ್ಬಿಡಿ. ನೋಡಿ, ಈರುಳ್ಳಿ ಮಿಕ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಇದಕ್ಕೆ ಬೇಯಿಸಿದ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೇನೆ ನಾನು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಇಲ್ಲೊಂದು ಸಣ್ಣ ಕುದಿ ಬರ್ತಾ ಉಂಟು. ಹೀಗಾಗುವಾಗ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ನಿಮ್ಮ ರುಚಿಗೆ ಬೇಕಾದಷ್ಟು ಲಿಂಬೆ ಹುಳಿಯನ್ನು ಹಿಂಡ್ಕೊಂಡ್ರೆ ಆಯಿತು. ಹುಣಸೆ ಹುಳಿ ಕೂಡ ಬಳಸ್ಬೋದು. ಕೆಲವರು ಹುಳಿ ಇಷ್ಟಪಡೋದಿಲ್ಲ, ಆಗ ಪ್ಲೇನ್ ಆಗಿಟ್ರು ಆಗ್ತದೆ. ಈಗ ಭಾಜಿ ರೆಡಿ ಆಯಿತು. ದೋಸೆ ಹಿಟ್ಟು ಸರಿಯಾಗಿ ಹುಗ್ಗಿದೆ. ಇದನ್ನು ನಾನು 1 ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ 1 ರಿಂದ 2 ಸ್ಪೂನ್ನಷ್ಟು ಸಕ್ಕರೆ ತಗೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಸಕ್ಕರೆ ಆಪ್ಷನಲ್, ಬೇಡ ಅಂದರೆ ಹಾಗೆ ಪ್ಲೇನ್ ಕೂಡ ಇಟ್ಕೊಳ್ಬೋದು. ನಾವಿಲ್ಲಿ ಬಳಸ್ತಿರೋದು ಕಬ್ಬಿಣದ ಕಾವಲಿ. ನಾನು ಇದಕ್ಕೆ ಆಲ್ರೆಡಿ ಸ್ವಲ್ಪ ಎಣ್ಣೆ ತಗೊಂಡು ಚೆನ್ನಾಗಿ ಉಜ್ಜಿ ಇಟ್ಟಿದ್ದೆ. ಈಗ ಬಿಸಿ ಬಿಸಿ ಕಾವಲಿ ಮೇಲೆ ಒಂದು ತೆಳು ದೋಸೆಯನ್ನು ಮಾಡ್ಕೊಳ್ಬೇಕು. ಸ್ಟವ್ ಸಣ್ಣ ಉರಿಯಲ್ಲಿದ್ದರೆ ಅಥವಾ ಮೀಡಿಯಂ ಉರಿಯಲ್ಲಿದ್ದರೆ ಒಳ್ಳೆಯದು. ಅಷ್ಟಾಗುವಾಗ ದೋಸೆ ಕ್ರಿಸ್ಪಿಯಾಗಿ ಬರ್ತದೆ. ನಾನೀಗ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ.
ಎಣ್ಣೆ ಅಂದರೆ ತೆಂಗಿನ ಎಣ್ಣೆ ಇಷ್ಟ ಇದ್ದರೆ ಅದು ಹಾಕ್ಕೊಳ್ಬೋದು, ಅಥವಾ ಬೆಣ್ಣೆ ಇಷ್ಟ ಇದ್ದರೆ ಅದು ಕೂಡ ಹಾಕ್ಕೊಳ್ಬೋದು, ಆಪ್ಷನಲ್. ಇದಾದಮೇಲೆ ನಾವೇನೀಗ ಕೆಂಪು ಚಟ್ನಿ ಮಾಡ್ಕೊಂಡು ಇಟ್ಟಿದ್ದೇವೆ ಅದನ್ನು ಕೂಡ ನಮ್ಗೆ ಎಷ್ಟು ಬೇಕಷ್ಟು ತಗೊಂಡು ದೋಸೆ ಮೇಲೆಲ್ಲ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಷ್ಟಾಗುವಾಗ ದೋಸೆ ಕ್ರಿಸ್ಪ್ ಆಗ್ತಾ ಇರ್ತದೆ. ಇದಾದಮೇಲೆ ಆಲೂಗಡ್ಡೆ ಭಾಜಿಯನ್ನು ತಗೊಂಡು ದೋಸೆಲಿಟ್ಟು ನಾವು ದೋಸೆನ ರೋಲ್ ಮಾಡ್ಕೊಳ್ಬೇಕು. ಈಗ ಮಸಾಲೆ ದೋಸೆ ರೆಡಿಯಾಗಿದೆ. ಈ ರೀತಿ ಬಿಸಿ ಬಿಸಿಯಾಗಿ ತಯಾರಾದ ಮಸಾಲ ದೋಸೆಯನ್ನು ನಾವು ಚಟ್ನಿ, ಸಾಂಬಾರ್, ಸಾಗು ಹಾಗೂ ಗಸಿ ಜೊತೆ ಕೂಡ ಸವಿಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.